ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸೌಮ್ಯ. ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾವು ಕೋಲಾರದ ಹತ್ರ ಇರೋ ಚದಮ್ನಹಳ್ಳಿ ಅಂತೇಳಿ ಆ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು. ಸೊ ಅಲ್ಲಿ ಉತ್ಸವ ಮೂರ್ತಿಗಳನ್ನು ಮಾಡಿಸಿಕೊಟ್ಟಿದ್ರು. ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತ ಇದೆ ನೋಡಿ ಉತ್ಸವ ಮೂರ್ತಿಗಳು. ಇದನ್ನು ಮಾಡಿಸಿಕೊಟ್ಟಿದ್ರು. ಸೊ ಹಂಗಾಗಿ ಅವರು ಅಲ್ಲಿ ಅಭಿಷೇಕಕ್ಕೆ ಕರೆದಿದ್ರು. ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ. ಬೆಳಗ್ಗೆ ಬೇಗ ಪೂಜೆ ಇರುತ್ತೆ ಅಂತ ಹೇಳಿದರು. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಸೊ ಅಲ್ಲಿ ನೋಡಿದ್ರೆ ಇನ್ನೂ ಏನೂ ರೆಡಿ ಮಾಡಿರಲಿಲ್ಲ. ಬಂದ ತಕ್ಷಣ ಗಂಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ನನಗೆ ಯಾರೋ ಪೂಜಾರಿ ಹೇಳಿದ ನೆನಪು ಏನಂದರೆ, ನಾವು ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಗಂಟೆ ಹೊಡಿಬೇಕಂತೆ. ಯಾಕಂದರೆ ನಾವು ಬಂದಿದ್ದೀವಿ ದೇವ್ರೇ ಅಂತ ಹೇಳ್ದಂಗೆ ಆಗುತ್ತಂತೆ ದೇವ್ರಿಗೆ. ಸೊ ಮಗಳು ಏನೋ ಮಾಡ್ತಿದ್ದಾಳೆ. ಕಲ್ ಹತ್ರ ಹೋದ್ವಿ. ಅಲ್ಲಿ ಏನೂ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಕುತ್ಕೊಂಡು ಏನು ಮಾಡಬೇಕು ಸುಮ್ಮನೆ ಅಂಥೇಳಿ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ನನ್ನ ಮಗಳು ರಂಗೋಲಿ ಬಿಟ್ಟಳು. ನಾನು ಅದನ್ನೇನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ವಿಡಿಯೋನೂ ಋಷಿಕಾನೇ ಮಾಡಿದ್ಲು. ಸೊ ಇನ್ನೂ ಇಬ್ಬರು ಬಂದಿದ್ದರು, ಅವರು ಜೊತೆಗಿದ್ದರು. ನೀರು ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲಿ ಬೇಕೋ ನೀರು ಸಿಗುತ್ತೆ ಅಲ್ಲಿ. ಅವ್ರದ್ದು ಸ್ವಂತ ಜಾಗದಲ್ಲೇ ನೋಡಿ ದೇವಸ್ಥಾನ ಕಟ್ಸಿರೋದು. 2 ಎಕರೆ ಏನೋ ಬಿಟ್ಟಿದ್ದಾರಂತೆ ದೇವಸ್ಥಾನಕ್ಕಂತಾನೆ. ನನಗಂತೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ದೇವರಿಗೆ ಸೇವೆ ಮಾಡುವಂಥ ಭಾಗ್ಯ ಸಿಗುತ್ತೆ ಅಂತ. ಏನೋ ಒಂಥರ ಸಂತೋಷ ಆಯಿತು. ಕೆಲವು ಕಡೆ ಎಲ್ಲ ಹೊರ ಹಾಕ್ಕೊಂಡು ಬರ್ತೀವಿ ಅಷ್ಟೇ. ಅಲ್ಲಿ ನಮ್ಮದೇನು ಕೆಲಸ ಇರೋದಿಲ್ಲ. ನಾನು ಎಲ್ಲೇ ಹೋಗಲಿ, ಯಾರೇನಾದರೂ ಅಂದ್ಕೊಂಡ್ಲಿ ಅಂಥೇಳಿ ನಾನು ನನಗೇನು ಅನಿಸುತ್ತೆ ಅದು ಮಾಡ್ತಾ ಇರ್ತೀನಿ. ಯಾರೇನಾದರೂ ಅಂದ್ಕೋಬೋದು ಅಷ್ಟೇ. ನೆಕ್ಸ್ಟ್ ಗುಣ, ಋಷಿಕಾ ಹೂವಿನ ಹಾರ ಹಾಕಬೇಕು ಅಂತೇಳಿ ಅವರು ಇಬ್ಬರು ಒಂದೊಂದು ಹೂವಿನ ಹಾರ ಹಾಕಿದ್ರು. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅಲ್ಲೊಂದು ಫೋಟೋ ತಗೊಂಡೆ, ಮೆಮೊರಿ ಇರಲಿ ಅಂದ್ಬಿಟ್ಟು. ನೋಡಿ ಇವೇ ಉತ್ಸವ ಮೂರ್ತಿಗಳು. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ. ಹೇಗಿದೆ ಉತ್ಸವ ಮೂರ್ತಿಗಳು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಅರ್ಚಕರು ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಮಂಗಳಾರತಿ ಕೊಡ್ತಿದ್ದಾರೆ. ಇವರೇ ಎರಡನೇ ಅಜ್ಜಿ, ವೈಟ್ ಹೇರ್ಸ್ ಇದೆಯಲ್ಲ ಆ ಅಜ್ಜಿನೇ ಅಲ್ಲೆಲ್ಲನೂ ಕೆಲಸ ಮಾಡ್ತಾರಂತೆ. ಯಾವುದೇ ಒಂದು ಆಸೆ ಪಡದೆ ಅಲ್ಲಿ ದಿನ ಹೋಗಿ ಅಲ್ಲಿ ಕಸ ಗುಡಿಸೋದು ಮತ್ತು ಸಾರಿಸೋದಾಗಿರಲಿ, ರಂಗೋಲಿ ಹಾಕೋದು ಎಲ್ಲ ಅವರೇ ಮಾಡ್ತಾರಂತೆ. ಗ್ರೇಟ್ ಅಲ್ವಾ ಈ ಕಾಲದಲ್ಲಿ. ಎಂಥವ್ರೂ ದುಡ್ಡಿಗೆ ಆಸೆ ಪಟ್ಟೆ ಈ ಕಾಲದಲ್ಲಿ ಕೆಲಸ ಮಾಡೋದು. ಏನೋ ಅವರೊಂದು ಸ್ವ ಇಚ್ಛೆ ಅಷ್ಟೇ, ದೇವ್ರಿಗೆ ಸೇವೆ ಮಾಡಬೇಕು ಅನ್ನೋದು. ಸಾರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಸಂಜೆ ಆಗಿತ್ತು. ಹೋಗೋಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಅಲ್ಲಿ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕಿ ನಾನು ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಅಂದರೆ ಗಿಡ ಬೆಳೆಸೋದು.
ಪ್ರಾಣಿಗಳು ಕಂಡ್ರು ತುಂಬ ಇಷ್ಟನೇ. ಬಟ್ ನಮಗಿಲ್ಲಿ ಅನುಕೂಲ ಇಲ್ಲ, ಹಂಗಾಗಿ ಯಾವುದೇ ಪ್ರಾಣಿನ ಸಾಕ್ಕೊಂಡಿಲ್ಲ. ಗಿಡ ಬೆಳೆಸ್ಕೊಂಡಿದ್ದೀನಿ. ಒಂದು ಗಿಡನ ಬೆಳೆಸಿದ್ರೆ ಒಳ್ಳೆ ಗಾಳಿ ಕೊಡುತ್ತೆ ಆಯಿತಾ, ತುಂಬ ಚೆನ್ನಾಗಿ ಕಾಣುತ್ತೆ. ನಾವಿರೋ ಅಂಥ ಜಾಗದ ಅಂದವನ್ನು ಹೆಚ್ಚಿಸುತ್ತೆ. ನಾವು ಗಿಡಗಳನ್ನ ಇಟ್ಕೊಂಡ್ರೆ ಅದೇ ಮನುಷ್ಯರನ್ನ ಸಾಕ್ಕೊಳ್ಳಿ, ಮನುಷ್ಯರದ್ದು ಏನಿದ್ರು ಎಲ್ಲ ಪಿತೂರಿ ಮಾಡೋ ಕೆಲಸನೇ. ಸೊ ಹಂಗಾಗಿ ನಾನು ಯಾರ ತಂಟೆಗೂ ಹೋಗಲ್ಲ, ಯಾರನ್ನೂ ಜಾಸ್ತಿ ಹಚ್ಕೊಳ್ಳಲ್ಲ, ಬಿಟ್ಬಿಟ್ಟಿದ್ದೀನಿ. ನಮ್ಮ ಕೆಲಸ ನಾವು ಮಾಡಿಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಇರೋದು ವಾಸಿ ಅಂತ ತಿಳ್ಕೊಂಡಿದ್ದೀನಿ ಲೈಫಲ್ಲಿ. ಎಲ್ಲ ಮುಗಿಸಿ ಸಂಜೆ ಆದರೆ ನಮ್ಮ ಕೈಯಲ್ಲಿ ಒಂದು ಕಪ್ ಕಾಫಿ ಇರಲೇಬೇಕು. ಯಾರ ಜೊತೆಗಿಲ್ಲ ಅಂದರೂ ಕಾಫಿ ಮಾತ್ರ ಜೊತೆಗಿರಲೇಬೇಕು. ಏನೋ ಒಂದು ಸ್ವಲ್ಪ ಕಾಫಿ ಕುಡಿದ್ರೇ ಸಮಾಧಾನ. ಸೊ ಮುಗಿಸಿ ಬಟ್ಟೆ ಒಣಗಕ್ಕೆ ಹಾಕಿದ್ದೆ, ಅದನ್ನೆಲ್ಲ ತೊಗೊಂಡೋಗಿ ಮನೆಯಲ್ಲಿ ಹಾಕ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ವಿಡಿಯೋಸೊಂದಿಗೆ ಬರ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.